ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಸಿಹಿ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಸೈಡ್ ಒಂದು ಮಾತದ ನೋಡ್ರಿ, ಎಚ್ಚ ಇದ್ರೆ ಹುಚ್ಚಿನೂ ಅಡುಗೆ ಮಾಡುತ್ತಂತ. ಇದು ಎಷ್ಟು ಸರಿ ಅಲ್ಲ ಅನ್ನೋದು ಕಮೆಂಟ್ ಮೂಲಕ ನೀವು ತಿಳಿಸ್ರಿ. ಇಲ್ಲಿ ನಾನು ಮೊದಲಿಗೆ ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಮಾಡ್ತಾ ಇರೋದು ಹೊಸ ರುಚಿ. ಅದು ಯಾವುದಪ್ಪ ಅಂದ್ರೆ ಗಜ್ರಿ ಸ್ವೀಟು. ಅದು ನೀವು ಮೊಮೋಸ್ ಅಂತಲೂ ಅನ್ಬೋದು, ಇಲ್ಲ ಮೋದಕ್ ಅಂತಲೂ ಅನ್ಬೋದು. ಇಲ್ಲಿ ಜೀಡ್ ತಾಸು ಗೋಧಿ ಹಿಟ್ಟು ನಾದಿ ಇಟ್ಕೊಂಡೀನಿ ಮೊದಲಿಗೆನ, ಅದು ನೆನಿಬೇಕು ಅಂತ. ಈಗ ಇಲ್ಲಿ ಜವಾರಿದು ನಾನು ಗಜ್ರಿ ತೊಗೊಂಡೀನಿ. ಅದನ್ನು ಮೇಲಿದ ಸಿಪ್ಪಿ ಎಲ್ಲ ತುರ್ಕೊಂಡು ಈ ರೀತಿ ಸಣ್ಣಗೆ ಎರ್ಜ್ಕೊಂಬಿಡೋಣ್ರಿ. ನಾನು ಇಲ್ಲಿ ಅದು ಎರ್ಜೋದು ಸಣ್ಣ ರಂಧ್ರ ಅದ ನೋಡ್ರಿ, ಸಣ್ಣದಾಗೆ ಬೀಳುತ್ತೆ ಅಲ್ಲಿ ತುರ್ಕೊಂಡ್ರೆ. ಆ ರೀತಿ ಇರುವಂಥ ಎರ್ಜುಮಣಿನ ನೀವು ತೊಗೊಳ್ರಿ. ಇಲ್ಲ ಮಿಕ್ಸಿಗೆ ಬೇಕಂದ್ರೂ ಹಾಕ್ಕೋಬೋದು, ಹಾಗೂ ಮಾಡ್ಬೋದು. ಈಗ ನಾನು ಇಲ್ಲಿ ಗಜ್ರಿ ಏನು ತೊಗೊಂಡಿನಲ್ಲ ಅದ ಸಮ ಪ್ರಮಾಣದಷ್ಟು ಬೆಲ್ಲ ತೊಗೊಂಡೇನಿ. ನಿಮಗೆ ಕಮ್ಮಿ ಬೇಕಂದ್ರೆ ಕಡಿಮೆ ಹಾಕ್ಕೋರಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋರಿ. ಇಲ್ಲಿ ಏಲಕ್ಕಿ ಪೌಡ್ರ್ ಇಟ್ಕೊಂಡೇನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇಟ್ಕೊಂಡೀನಿ. ಈಗ ಇದನ್ನು ಬೆಲ್ಲ ಕರಗಿಸಿ ಸ್ವಲ್ಪ ಆ ಬೆಲ್ಲ ಏನು ಹಾಕ್ಕೊಂಡಿರ್ತೀವಿ ಅದರ ಅರ್ಧದಷ್ಟು ನೀರು ಹಾಕ್ಕೊಂಡು ಅದನ್ನು ಪಾಕ ಮಾಡ್ಕೊಳ್ಳೋಣ್ರಿ. ಇದು ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಗಜ್ರಿ ಹಾಕಿಬಿಡೋಣ್ರಿ. ಯಾಕಂದ್ರೆ ಅದು ಅದರೊಳಗನ ಬೇಯಬೇಕು ನೋಡ್ರಿ ಗಜ್ರಿ. ಈ ರೀತಿ ಬೆಲ್ಲ ಎಲ್ಲ ಕರಗಾಗಿದೆ. ಈಗ ತುರಿದಂಥ ಕ್ಯಾರೋಟ್ ಅದರಲ್ಲಿನ ಬೇಯಿಸ್ಕೊಂಡು ಅಂಟಂಟು ಆಗಿ ಬರುತ್ತೆ. ಆ ರೀತಿ ಬರೋ ಮಟನು ಇದರಲ್ಲಿ ಬಾಯ್ಲ್ ಮಾಡ್ಕೊಳ್ರಿ. ಈಗ ಯಾಲಕ್ಕಿ ಪೌಡ್ರ್ ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೋತೀನಿ. ಆಮೇಲೆ 1-2 ಟೀ ಸ್ಪೂನು ತುಪ್ಪನೂ ಹಾಕ್ಕೋತೀನಿ. ತುಪ್ಪ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ಚೆನ್ನಾಗಿ ಅದರಲ್ಲಿ ಬರುತ್ತೆ ನೋಡ್ರಿ. ಈಗ ಇದು ಈ ಥರ ಅಂಟಂಟಾಗಿ ಬರಬೇಕ್ರಿ. ಅಂಟಂಟಾಗಿ ಬಂದಿದೆ ಅಂದರೆ ಅದು ಆಗಿದೆ ಅಂತ ಅರ್ಥ. ಹಿಂಗೆ ಬಾಲ್ ಥರ ಮಾಡಿದರೆ ಅದು ಬಾಲ್ ಆಗುತ್ತೆ ರೀ. ಈಗ ಇದನ್ನು ಒಂದು ಕಡೆ ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಕೊಂಡು ಆರಲಿಕ್ಕೆ ಬಿಟ್ಬಿಡೋಣ್ರಿ. ಈ ರೀತಿ ಅದು ಕೈಗೆ ಅಷ್ಟಾಗಿ ಮೆತ್ತುವುದಿಲ್ಲ, ಬಾಲ್ ಆಗುತ್ತೆ ರೀ ಅದು. ಈ ರೀತಿ ಮಾಡಿದರೆ ಆ ರೀತಿ ಬಂದರೆ ಸಾಕು. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಅದನ್ನು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಒಂದು ಸೈಡ್ ಮಾಡಿಟ್ಕೊಂಡ್ರೆ ಪಟ ನಾವು ಆ ಮಿಶ್ರಣವನ್ನು ಅದರಲ್ಲಿ ತುಂಬಿಕೊಂಡು ಮೋದಕ ಇಲ್ಲ ಮೊಮೋಸ್, ಸ್ವೀಟ್ ಮೊಮೋಸ್ ಇಲ್ಲ ಮೋದಕ, ಗಜ್ರಿ ಸ್ವೀಟಿಂದ ಮೋದಕ ಮಾಡೋದು, ನೀವು ಹೆಂಗಂತೀರೋ ಹಂಗೆ ನೀವು ಕರ್ಕೋಬೋದು. ನಾನು ಇದನ್ನು ಉಗಿ ಮೇಲೆ ಬೇಯಿಸ್ಕೊತೀನಿ ರೀ. ಈ ರೀತಿ ಇದನ್ನು ಅದರೊಳಗಿಟ್ಟು ಫೋಲ್ಡ್ ಮಾಡಿ ಮೋದಕ ಟೈಪು ಸುತ್ಕೊಂಬಿಡೋಣ್ರಿ. ಮೇಲೆ ಹೆಚ್ಚು ಹಿಟ್ಟಾಗಿ ಬಂದರೆ ಅದನ್ನು ತೆಗೆದುಬಿಡ್ತೀನಿ ರೀ. ಎಲ್ಲ ಈ ರೀತಿ ಒಂದು ಸೈಡ್ ಮಾಡಿಟ್ಕೊಂಡಿವಂದ್ರೆ ಉಗಿ ಮೇಲೆ ಬೇಯಿಸೋಕ್ಕೆ ನಮ್ಗೆ ಫಾಸ್ಟ್ ಆಗುತ್ತೆ ನೋಡ್ರಿ ಕೆಲಸ. ಈಗ ನಾನು ಇಡ್ಲಿ ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕ್ತಾಯಿದ್ದೀನಿ. ಆ ಇಡ್ಲಿ ಪಾತ್ರೆದು ಏನು ಪ್ಲೇಟ್ ಇರ್ತಲ್ಲ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಬಿಡೋಣ. ಅಂದರೆ ಅದು ಕೆಳಗೆ ಹಿಟ್ಟು ಹತ್ತೋದಿಲ್ಲ, ಬೇಗನೆ ಉಗಿಯಲ್ಲಿ ಬೈಕೊಂಡು ಮೇಲೆ ಜಲ್ದಿ ಬಂದುಬಿಡುತ್ತೆ ರೀ. ಈ ರೀತಿ ಆದರೂ ಮಾಡ್ಕೋಬೋದು. ನೀವು ಬೇರೆ ದಬ್ರಿ ಇಟ್ಕೊಂಡು ಅದರಲ್ಲಿ ನೀರು ಹಾಕ್ಕೊಂಡು ಸ್ಟ್ಯಾಂಡ್ ಮೇಲೆ ಆ ರೀತಿಯೂ ಬೇಯಿಸ್ಕೋಬೋದು. ಇದನ್ನು ಒಂದು 15 ನಿಮಿಷ ಬಿಟ್ಟರೆ ಅದು ಆಲ್ರೆಡಿ ಚೆನ್ನಾಗಿ ಬೆಂದು ಬರ್ತೈತೆ ನೋಡ್ರಿ. ಈ ರೀತಿ ಅದು ಕೈಗೆ ಅಂಟೋದಿಲ್ಲ. ಆ ರೀತಿ ಇದು ಚೆನ್ನಾಗಿ ಬೆಂದಿದೆ. ಅದು ನಮಗೆ ಗೊತ್ತಾಗುತ್ತೆ ರೀ, ಹಸಿದಿದ್ದಾಗ ಹೆಂಗೆ ಬೆಂದಾಗ ಹೆಂಗೆ ಅಂತ ಇಟ್ಟು ಗೊತ್ತಾಗುತ್ತೆ ರೀ. ತುಪ್ಪದ ಜೊತೆಗೆ ತಿಂದ್ರೆ ಈ ಸ್ವೀಟ್ ಮೊಮೋಸ್ ಭಾಳ ರುಚಿಯಾಗಿರುತ್ತೆ ರೀ. ಹೆಲ್ದಿ ಫುಡ್ ಕೂಡ. ಗಜ್ರಿ ಮಕ್ಕಳಿಗೆ ತುಂಬ ಒಳ್ಳೆಯದು ನೋಡಿರಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಸ್ವೀಟ್ ಮೊಮೋಸ್ ಇಲ್ವೇ ಮೋದಕ್ ಏನಂತೀರಿ ಅನ್ರಿ, ಅಂದು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡ್ರಿ ಅಂತ ಹೇಳ್ತಾ
ಈಗ ನೋಡ್ರಿ, ಇದ್ರ ಜೊತೆ ತುಪ್ಪ ಜೊತೆ ತಿಂದ್ರೆ ಅದು ಸ್ವರ್ಗಕ್ಕೆ ಬಾಗಿಲು ತೆಗೆದಂತೆ ಆಗುತ್ತೆ ನೋಡ್ರಿ. ಅಷ್ಟು ಟೇಸ್ಟ್ ಅಂದರೆ ಟೇಸ್ಟ್. ಆ ತುಪ್ಪದ ಪರಿಮಳ, ಗಜ್ರಿ, ಬೆಲ್ಲ ಹಾಕಿದ್ರೆ ನಮ್ಮ ಸೈಡ್ ಒಂದು ಮಾತದ ರೀ, ಬೆಲ್ಲ ಹಾಕಿದ್ರೆ ಬಲ್ಲದಂಗೆ ಆಗುತ್ತವಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.